ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಗಣಿತ ಮೇಳ ಭಾಗ 1ರಲ್ಲಿ ಅಧ್ಯಾಯ 2 ಭಿನ್ನ ರಾಶಿಗಳು. ಅದರಲ್ಲಿ ನೋಡ್ರಿ, ಮೊದಲನೇದು ಏನದ ಅಂತಂದ್ರೆ, ನಮ್ಮನ್ನ 5ನೇ ತರಗತಿ ವಿದ್ಯಾರ್ಥಿನಿ, ಅವಳ ಬಳಿ ಬೇರೆ ಬೇರೆ ಗಾತ್ರದ 2 ಚಾಕ್ಲೇಟ್ಗಳಿವೆ. ಅವಳು ಒಂದು ಚಾಕ್ಲೇಟಿನ 3ನೇ ಒಂದು ಭಾಗವು ಇನ್ನೊಂದು ಚಾಕ್ಲೇಟ್ನ 2ನೇ ಒಂದು ಭಾಗಕ್ಕಿಂತ ದೊಡ್ಡದಾಗಿದೆ ಎಂದು ಅವಳು ಹೇಳುತ್ತಾಳೆ. ಅದು ಸರಿಯೇ? ಇದು ಏಕೆ ಹೀಗೆ ಎಂದು ವಿವರಿಸಿ. ಇದು ಚಾಕ್ಲೇಟ್ 2 ಚಾಕ್ಲೇಟ್ ಅವ ಮಕ್ಕಳೇ. ಇದು ಎಷ್ಟು ಭಾಗಗಳು ಅಂತ? 1 2 3. ಇದು 3ನೇ ಒಂದು ಭಾಗ ಮತ್ತೆ ಇದು 2ನೇ ಒಂದು ಭಾಗ. ಇದರಲ್ಲಿ ಯಾವ್ದು ದೊಡ್ಡದು ಅಂತ ಇದರಿಂದ ಇದು ದೊಡ್ಡದು, 3ನೇ ಒಂದು ಭಾಗ ಏನೋ ದೊಡ್ಡದು. ಅದರಿಂದ ಅವರು ಹೇಳಿದ ಉತ್ತರ ಸರಿ. ನೆಕ್ಸ್ಟ್ ಇದಾದ ನಂತರ ಗ್ರಿಡ್ ಜೊತೆ ಆಟ ಆಡುವುದು ಅಂತ ಇಲ್ಲಿ ABC ಅಂತ ಚೌಕಾಕಾರದಲ್ಲಿ 3 ಗ್ರಿಡ್ಗಳು ಕೊಟ್ಟಿದ್ದಾವ ಮಕ್ಕಳೇ. ಇದನ್ನು ಗ್ರಿಡ್ಗಳನ್ನ ನೋಡಿ ಇಲ್ಲಿ ಏನ್ ಮಾಡ್ಬೇಕು, ಪ್ರಶ್ನೆಗಳನ್ನು ಉತ್ತರಿಸಬೇಕು. ನೆಕ್ಸ್ಟ್ ಪುಟದಲ್ಲಿ ಏನದ ಅಂತಂದ್ರೆ, ಕೆಂಪು ಬಣ್ಣದಲ್ಲಿ ಗ್ರಿಡ್ 1ರಲ್ಲಿ 8ನೇ ಒಂದು ಭಾಗವನ್ನು ತುಂಬಿ ಅಂತಂದು ಬಣ್ಣ ಹಚ್ಚಬೇಕು. ಕೆಂಪು ಬಣ್ಣ ಯಾವುದು? 1ನೇದಾಗ 8 ಭಾಗಗಳು ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಬೇಕು. ನೀಲಿ ಬಣ್ಣ ಎಲ್ಲ ಅಂತಂದ್ರೆ ಇಲ್ಲಿ ಮಕ್ಕಳೇ ಇದು ಏನು ನೋಡ್ರಿ, ಇದ್ರಾಗ ಏನ್ ಮಾಡ್ಬೇಕು, 8 ಭಾಗಗಳು ಮಾಡಿ ಅದ್ರಲ್ಲಿ ಒಂದು ಭಾಗಕ್ಕೆ ಏನ್ ಮಾಡ್ಬೇಕು, ಬಣ್ಣ ಹಚ್ಚಬೇಕು. ಅದೇ ರೀತಿ 2ನೇದು ನೀಲಿ ಬಣ್ಣ ಹಚ್ಚಬೇಕು. ಅದ್ರಾಗ 6 ಭಾಗಗಳು ಮಾಡ್ಬೇಕು. 6 ಭಾಗಗಳು ಮಾಡಿ ಒಂದು ಭಾಗಕ್ಕೆ ಏನ್ ಮಾಡ್ಬೇಕು, ಬಣ್ಣ ಹಚ್ಚಬೇಕು. ನೆಕ್ಸ್ಟ್ ಇದರಲ್ಲಿ ಹಳದಿ ಬಣ್ಣ ತುಂಬಬೇಕು. ಇದರಲ್ಲಿ 12 ಭಾಗಗಳು ಮಾಡ್ಬೇಕು. 12 ಭಾಗಗಳು ಮಾಡಿ ಅದನ್ನ ಏನ್ ಮಾಡ್ಬೇಕು ಅಂತ ಒಂದು ಭಾಗಕ್ಕೆ ಬಣ್ಣ ಹಚ್ಚಬೇಕು. ಅದು ಯಾವ ರೀತಿ ಎಂಬುದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ಮಕ್ಕಳೇ. ಮೊದಲನೇದು ಕೆಂಪು ಬಣ್ಣದಲ್ಲಿ ಗ್ರಿಡ್ 1ನ 8ನೇ ಒಂದು ಭಾಗವನ್ನು ತುಂಬಿ ಅಂತ. ಮೊದಲು ಏನ್ ಮಾಡ್ಬೇಕು, ಗ್ರಿಡ್ 1ರಲ್ಲಿ ಏನ್ ಮಾಡ್ಬೇಕು, 8 ಭಾಗಗಳು ಮಾಡ್ಬೇಕು. ಇದು ಗ್ರಿಡ್ 1 8 ಭಾಗಗಳು ಯಾವ ರೀತಿ ಅಂತ ನೋಡ್ರಿ. ಇದು 1 2 3 4 5 6 7 8 ಒಟ್ಟು ಎಷ್ಟು ಭಾಗಗಳು? 8 ಭಾಗಗಳು. ಒಟ್ಟು ಇದನ್ನ ಏನ್ ಮಾಡ್ಬೇಕು, ಛೇದದಲ್ಲಿ ಬರ್ಬೇಕು. ಅಂತ ಒಂದು ಭಾಗಕ್ಕೂ ಕೆಂಪು ಬಣ್ಣದಿಂದ ಬಣ್ಣ ಹಚ್ಚಿ ಅಂತ ಹೇಳಿಂದ ಅದು ಬಣ್ಣ ಹಚ್ಚಬೇಕು. ಎಷ್ಟು ಭಾಗ? ಒಂದು ಭಾಗ. ಅದರ 8ನೇ ಒಂದು. ಈ ಮಕ್ಕಳೇ, ನಾನು ಪೆನ್ನಿನ ಬಣ್ಣ ಹಚ್ಚಿನಿ, ನಿಮಗ ಕಾಣ್ಲ ಅಂತ ನೀವು ಚಿತ್ರವನ್ನು ಇಳಿಸಿ ಏನ್ ಮಾಡ್ಬೇಕು, ಪೆನ್ಸಿಲ್ದಿಂದ ಬಣ್ಣವನ್ನು ಹಚ್ಚಬೇಕು ಮಕ್ಕಳೇ. ನೆಕ್ಸ್ಟ್ 2ನೇದು ಏನದ ಅಂತಂದ್ರೆ, ನೀಲಿ ಬಣ್ಣದಲ್ಲಿ ಗ್ರಿಡ್ B ನ 6ನೇ ಒಂದು ಭಾಗವನ್ನು ತುಂಬಿ ಅಂತ. ಎಷ್ಟು? 6ನೇ ಒಂದು ಭಾಗ. ಈಗ 2ನೇದ ನೋಡ್ರಿ, ನಾವು ಈ ರೀತಿ ನಾವು ಭಾಗಗಳು ಮಾಡಿದಾಗ ಎಷ್ಟು ಆಯ್ತಾವ್ರಿ? 8 ಆಯ್ತಾವ. 1 2 3 4 5 6 7 8. ನಮಗೆ ಎಷ್ಟು ಭಾಗಗಳು ಮಾಡ್ರ ಅಂತ ಹೇಳಿದ? ನಮಗೆ ಎಷ್ಟು ಭಾಗಗಳು ಮಾಡ್ರ ಅಂತ ಹೇಳಿದ? 6 ಭಾಗಗಳು ಮಾಡ್ಬೇಕಂದ್ರೆ ಈ ರೀತಿ ಎಣಿಸ್ಕೋಬೇಕು. 1 2 3 4 5 6. ಒಟ್ಟು ಭಾಗಗಳು ಎಷ್ಟು? 6. ಇದು 6. ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಬೇಕು? 1. 6ರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಬೇಕು. ಈ ರೀತಿ ನೀಲಿ ಬಣ್ಣ. ಇದು 6ನೇ ಒಂದು. ನೆಕ್ಸ್ಟು ಹಳದಿ ಬಣ್ಣದಲ್ಲಿ ಗ್ರಿಡ್ C 12 ಭಾಗಗಳು ಮಾಡಬೇಕು. ಒಂದು ಭಾಗವನ್ನು ತುಂಬಿಬೇಕು. ಇಲ್ಲಿ ಛೇದದಲ್ಲಿ 8 ನೋಡ ಅಂತಂದ್ರೆ ಆ ಒಂದು ಪೂರ್ಣ ವಸ್ತುವಿನಲ್ಲಿ ಏನು ಮಾಡಬೇಕು, 8 ಸಮಭಾಗಗಳು ಮಾಡಬೇಕು. ಛೇದದಲ್ಲಿ ಎಷ್ಟು ನೋಡ್ರಿ ಅಷ್ಟು ಸಮಭಾಗಗಳು ಮಾಡಬೇಕು. ಛೇದದಲ್ಲಿ 12 ಅದ. 12 ಏನು ಮಾಡ್ಬೇಕಂದ್ರೆ ಸಮಭಾಗಗಳಾಗಿ ಮಾಡ್ಬೇಕು ಮೊದಲು. ಈ ಗ್ರಿಡ್ನಲ್ಲಿ ಮೊದಲು ಏನು ಮಾಡ್ಬೇಕು, 12 ಸಮಭಾಗಗಳು ನೋಡ್ರಿ. 1 2 3 4 5 6 7 8 9 10 11 12. ಎಷ್ಟು ಸಮಭಾಗಗಳು? 12 ಸಮಭಾಗಗಳವ. 12 ಸಮಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಬೇಕಂತ ಈ ರೀತಿ ಬಣ್ಣ ಹಚ್ಬೇಕು. ಇದು ಒಟ್ಟು ಎಷ್ಟು ಭಾಗಗಳು ಅಂತಂದ್ರೆ 12 ಭಾಗಗಳು. ಅದರಲ್ಲಿ ಒಂದು ಭಾಗಕ್ಕೆ ಏನು ಮಾಡಿದೆ, ಬಣ್ಣವನ್ನು ಹಚ್ಚಿದೆ. ನೆಕ್ಸ್ಟು ಅದರ ಕೆಳಗಡೆ ಇನ್ನೊಂದು ಪ್ರಶ್ನೆ ಅದ ನೋಡ್ರಿ ಮಕ್ಕಳೇ. ಯಾವುದೇ ಗ್ರಿಡ್ನಲ್ಲಿ ನಿಮಗೆ 3ನೇ ಒಂದು ಭಾಗ ಕಾಣಿಸುತ್ತಿದೆ, ಅದನ್ನು ಗುರುತಿಸಿ. ಈ 3 ಗ್ರಿಡ್ನಲ್ಲಿ 3ನೇ ಒಂದು ಭಾಗ ಎಲ್ಲರ ಕಾಣುತ್ತದ, ಅದನ್ನು ಏನು ಮಾಡಬೇಕು, ಗುರುತಿಸ್ಬೇಕಂತ. ಅದು ನೋಡ್ರಿ ಎಲ್ಲಿ ಏನು ಕಾಣ್ತದೆ ಅಂತಂದ್ರೆ ಹೌದು ಅಂತ ಇಲ್ಲಿ ಬರಿಬೇಕು. ನೆಕ್ಸ್ಟು ಇಲ್ಲಿ 3ನೇ ಒಂದು ಭಾಗ ಈ ಗ್ರಿಡ್ನಲ್ಲಿ ಮಾಡಬೇಕು ನೋಡ್ರಿ ಮಕ್ಕಳೇ. ಇಲ್ಲಿಂದ ಇಲ್ಲಿಗೆ ಇದು ಒಂದು ಭಾಗ, ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೆ 2ನೇ ಭಾಗ, ಇದು 3ನೇ ಭಾಗ. 3 ಸಮಭಾಗಗಳು ಮಾಡ್ಬೇಕು. ಭಿನ್ನರಾಶಿ ಅಂತಂದ್ರೆ ಏನು, 3 ಸಮಭಾಗಗಳು ಮಾಡಿ ಅದರಲ್ಲಿ ಏನು ಮಾಡಬೇಕು, ಒಂದು ಭಾಗ ಬಣ್ಣ ಹಚ್ಚಬೇಕು. ಇದು ಎಷ್ಟು? ಒಟ್ಟಿದಿಂದ ಎಷ್ಟು? 3 ಸಮಭಾಗಗಳು. ಅದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಿದೆ. ಇದು ಮ್ಯಾಗಿನ ಭಾಗ ಬಣ್ಣ ಹಚ್ಚಿದೆ ನೋಡೋದು 3ನೇ ಒಂದು ಭಾಗ ಅಂತ ಈ ರೀತಿ ಬರಿಬೇಕು. ಅದೇ ರೀತಿ 2ನೇ ಚಿತ್ರದಲ್ಲಿ ಏನು ಮಾಡಬೇಕು, 3 ಸಮಭಾಗಗಳು ಸೇಮ್ ಎಲ್ಲ ಚಿತ್ರದಲ್ಲಿ ಒಂದೇ ಸಮನಾಗಿ ಭಾಗಗಳು ಮಾಡಬೇಕು. ಇದು 1ನೇ ಭಾಗ, ಇದು 2ನೇ ಭಾಗ, ಇದು 3ನೇ ಭಾಗ. 2 ಚೌಕದ ಒಂದೊಂದು ಭಾಗಗಳು ಮಾಡಬೇಕು. 1 2 3 ಭಾಗಗಳು ಮಾಡಿದಾಗ ಇದರಲ್ಲಿ ಒಂದು ಭಾಗ ಬಣ್ಣ ಹಚ್ಚಬೇಕು. ಇದು 3ನೇ ಒಂದು ಅಂತ ಇಲ್ಲಿ ಬರಬೇಕು. ನೆಕ್ಸ್ಟು ಈ ಚಿತ್ರದಲ್ಲಿ ಕೂಡ ನಾವು 3ನೇ ಒಂದು ಭಾಗವನ್ನು ಗುರುತಿಸಬಹುದು. ಅದು ಎಲ್ಲ ಅಂತ, ಇದು 2 ಚೌಕದಿಂದ ಒಂದು ಗ್ರಿಡ್, ಇದು ಒಂದು ಮತ್ತು ಇದು ಒಂದು ಭಾಗ, ಮತ್ತು ಇದು ಮ್ಯಾಲೆ ಬಣ್ಣ ಹಚ್ಚಿದ ಭಾಗ. 1 2 3 ಭಾಗಗಳು. 3 ಭಾಗದಾಗ ಒಂದು ಭಾಗ ಬಣ್ಣ ಹಚ್ಚಬೇಕಂತ ಅದನ್ನು ಈ ರೀತಿ ತೋರಿಸ್ಬೇಕು. ಇದು
ಮೂರನೇ ಒಂದು ಭಾಗ ಮುಗಿತು. ನೆಕ್ಸ್ಟು ಮೂರನೇ ಒಂದು ಇವು 6ನೇ 2ಕ್ಕೆ ಸಮಾನವೇ ನಾವು ಕಂಡುಹಿಡೋಣ. ಇದು ಅಂಬದು ಇದಕ್ಕೆ ಸಮಾಧಾನ ಇಲ್ಲ ಎಂಬುದು ಕಂಡುಹಿಡೋಣ. ಚಿತ್ರವನ್ನು ನೋಡಿ ಮತ್ತು ಭಿನ್ನರಾಶಿಗಳನ್ನು ಗುರುತಿಸಿ ಅಂತ. ಇಲ್ಲಿ ನೋಡ್ರಿ, ಇದು ಒಂದು ಚಿತ್ರ ಕೊಟ್ಟಿಂದ. ಈ ಚಿತ್ರದಲ್ಲಿ 6 ಸಮಭಾಗಗಳು ಮಾಡಿಂದ. ಇಲ್ಲಿಂದ ಇಲ್ಲಿಗೆ ಒಂದು ಭಾಗ ಅದ ರೀ, ಇದು ಇಲ್ಲೊಂದು ಭಾಗ ಅದ. 1 2 3 4 5 6 ಎಷ್ಟು 6 ಸಮಭಾಗಗಳು ಮಾಡಿಂದ. ಅದರಲ್ಲಿ ಏನು ಮಾಡಿಂದ 2 ಭಾಗಗಳಿಗೆ ಬಣ್ಣ ಹಚ್ಚಿಂದದ. ನೆಕ್ಸ್ಟು ಛಾಯಾಗೊಳಿಸಿದ ಭಾಗವನ್ನು ಪ್ರತಿನಿಧಿಸುವ ಭಿನ್ನರಾಶಿಯನ್ನು ಬರೆಯಲು 2 ಮಾರ್ಗಗಳಿವೆ. ಛಾಯಾಗೊಳಿಸಿದ ಅಂತಂದ್ರೆ ಇದು ಬಣ್ಣ ಹಚ್ಚಿದ ಭಾಗ ಕಂಬದು 2 ವಿಭಿನ್ನ ಏನವಂತಂದ್ರೆ ವಿಧಾನಗಳವ. ಅವು ಯಾವ್ಯಾವ ಅಂತಂದ್ರೆ ನೋಡ್ರಿ, ಮೊದಲನೇ ವಿಧಾನ 1 2 3 4 5 6 ಎಷ್ಟು ಭಾಗಗಳವ 6 ಭಾಗ. ಒಟ್ಟಿದ್ದೀನಿ ಏನು ಮಾಡಬೇಕು, ಛೇದದಲ್ಲಿ ಬರೀಬೇಕು. ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಿಂದ 1 2 ಭಾಗಗಳಿಗೆ ಏನು ಮಾಡಿಂದ ಬಣ್ಣ ಹಚ್ಚಿಂದ. ಮತ್ತೊಂದು ವಿಧಾನ ಯಾವುದು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಭಾಗ, ಇಲ್ಲಿಂದ ಇಲ್ಲಿವರೆಗೂ 2ನೇ ಭಾಗ, ಇದು 3ನೇ ಭಾಗ ಅಂತಂದ್ರೆ ಇದು ಒಟ್ಟು ಎಷ್ಟು, ಇದು 1 2 3 ಮೂರನೇ ಒಂದು ಭಾಗಕ್ಕೆ ಏನು ಮಾಡಿದ ಬಣ್ಣ ಹಚ್ಚಿಂದ. ಈ ರೀತಿ 2 ಮಾರ್ಗಗಳಿವೆ. ನೆಕ್ಸ್ಟು 3ನೇ ಒಂದು ಸಮ 6ನೇ 2 ಎಂದು ನೀವು ನೋಡಿದಿರ ಅಂತಂದ್ರೆ ಇದು 3ನೇ ಒಂದು ಅಂಬದು 6ನೇ 2ಕ್ಕೆ ಸಮ ಅದಂತ ನಾವು ನೋಡಿದೆ. ಯಾಕಂತಂದ್ರೆ ಇದರಲ್ಲಿ ಎಷ್ಟು ಸೇಮ್ ಒಂದೇ ಭಿನ್ನರಾಶಿ ಅದ, ಗ್ರಿಡ್ ಅದ. ಅದರಲ್ಲಿ ಏನು ಮಾಡಿದ್ವು ಅಂತಂದ್ರೆ 6 ಭಾಗಗಳು ಮಾಡಿದೆವು ಮತ್ತು ಇದಕ್ಕೆ 3 ಭಾಗಗಳು ಮಾಡಿದ ಅಂತಂದ್ರೆ ನೋಡ್ರಿ, ಇದಕ್ಕೆ ನಾವು ಒಂದೇ ಅಂಶ ಛೇದ 1ರಿಂದ ನಾವು ಕಟ್ತಾ ಹೋದ್ರೆ 2 1 2 2 3 6 ಅಂತಂದ್ರೆ ಇದು 3ನೇ ಒಂದು ಭಾಗ. ಇವು 2 ಸೇಮ್ ಅವಲ್ಲ, ಆದ್ದರಿಂದ ನಾವು 1/3 ಸಮನಾಗಿದೆ 2/6 ಎಂದು ನೀವು ನೋಡುವಿರ. ಹೌದು, ಇವುಗಳನ್ನು ಏನಂತ ಕರೀತಾರೆ ಅಂತಂದ್ರೆ ಸಮಾನ ಭಿನ್ನರಾಶಿಗಳಂತ ಕರೀತಾರೆ. ಇವಕ್ಕೆ ಏನಂತ ಕರೀತಾರೆ, ಸಮಾನ ಭಿನ್ನರಾಶಿ. ಈಗ ಸಮಾನ ಭಿನ್ನರಾಶಿ ಹೇಗೆ ರಚಿಸುವುದು ಎಂದು ನೋಡೋಣ. ನೆಕ್ಸ್ಟು ಕೆಳಗಡೆ ಭಿನ್ನರಾಶಿಯ ಕಿಟ್ನೊಂದಿಗೆ ಮೋಜು ಅಂತ. ಗುರುಪ್ರೀತ್ ತನ್ನ ಭಿನ್ನರಾಶಿ ಕಿಟ್ನೊಂದಿಗೆ ಆಡುತ್ತಿದ್ದಾನೆ. ಪಠ್ಯಪುಸ್ತಕದ ಕೊನೆಯಲ್ಲಿ ಒಂದು ಕಿಟ್ಟು ನೀಡಲಾಗಿದೆ. ಇಲ್ಲಿ ಪಠ್ಯಪುಸ್ತಕದ ಕೊನೆಯಲ್ಲಿ ಒಂದು ಕೀಟ್ ಅದ ಅಂತ, ಅದನ್ನು ನೋಡೋಣ. ಇದು ಪಠ್ಯಪುಸ್ತಕದ ಕೊನೆಯಲ್ಲಿದ್ದಂಥ ಭಿನ್ನರಾಶಿ ಕೀಟ್. ಈ ರೀತಿ ಕೀಟ್ ಅದ ರೀ. ಈ ಕೀಟ್ನೊಂದಿಗೆ ಅವಾಗ ಗುರುಪ್ರೀತ್ ಏನು ಮಾಡ್ತಾನಂದ್ರೆ ಆಟವನ್ನು ಆಡುತ್ತಿದ್ದಾನೆ. ನೆಕ್ಸ್ಟ್ ಮುಂದೆ ಏನದಂತೂ ನೋಡೋಣ ಬನ್ನಿ. ಒಂದು ಗಾತ್ರದ ಭಾಗಗಳಿಂದ ಪೂರ್ಣಾಂಕಗಳನ್ನು ಹೇಗೆ ತಯಾರಿಸಬೇಕೆಂದು ನಿಮಗೆ ನೆನಪಿದೆಯಾ? ಪೂರ್ಣಾಂಕಗಳನ್ನು ಪಡೆಯಲು ನಿಮಗೆ ಎಷ್ಟು 5ನೇ ಒಂದು ಭಾಗಗಳನ್ನು ಬೇಕು. ಅವನು 2 ವಿಭಿನ್ನ ಭಿನ್ನರಾಶಿ ಭಾಗಗಳನ್ನು ಬಳಸಿ ಒಂದು ಪೂರ್ಣವನ್ನು ತಯಾರಿಸುತ್ತಾನೆ. ಆ ಪೂರ್ಣ ಈ ಕೆಳಗಿನಂತೆ ಕಾಣುತ್ತೆ ಅಂತಂದ್ರೆ ಅವ ಏನು ಮಾಡ್ತಾನೆ, 2 ವಿಭಿನ್ನ ಭಿನ್ನರಾಶಿಯನ್ನು ತೆಗೆದುಕೊಂಡು ಒಂದು ಪೂರ್ಣವನ್ನು ರಚಿಸ್ತಾನೆ. ಅದು ಯಾವ ರೀತಿ ಇಲ್ಲದ ನೋಡ್ರಿ, 1/4 1/4 ಇದು ಅರ್ಧ ಆಯ್ತದ ಮತ್ತು 2ನೇ ಒಂದು, ಇವು 3 ಭಿನ್ನರಾಶಿಯನ್ನು ವಿಭಿನ್ನ ಭಿನ್ನರಾಶಿ ಬಳಸಿಕೊಂಡು ಒಂದು ಪೂರ್ಣ ವಸ್ತುವನ್ನು ತಯಾರಿಸ್ತಾನೆ. ಇಲ್ಲಿ ಏನದ ಅಂತಂದ್ರೆ 2ನೇ ಒಂದರ ಒಂದು ಭಾಗ ಮತ್ತು 4ನೇ 2ರ 2 ಭಾಗಗಳನ್ನು ಸೇರಿವೆ. ಇದ್ರಾಗ 4ನೇ ಒಂದರ 2 ಭಾಗಗಳು ಅವ್ರಿ, ಇದು ಒಂದು ಅರ್ಧ ಭಾಗ ಅಂತ 2ನೇ ಒಂದು ಭಾಗ ಅದ. ಪೂರ್ಣನು ಉಂಟು ಮಾಡುತ್ತೆ. 2ನೇ ಒಂದು ಮತ್ತು 4ನೇ ಒಂದು ನಡುವಿನ ಸಂಬಂಧವೇ ತರಗತಿಯಲ್ಲಿ ಚರ್ಚಿಸಿ. 4ನೇ ಒಂದು ಮತ್ತು 2ನೇ ಒಂದರ ನಡುವಿನ ಸಂಬಂಧ ಏನದ ಅಂತಂದ್ರೆ ನೋಡ್ರಿ, ಇದು 4ನೇ ಒಂದು ಮತ್ತು 4ನೇ ಒಂದು ಕೂಡಿಸಿದಾಗ ಅರ್ಧ ಆಯ್ತದ ಮತ್ತು ಇದನ್ನು ಅರ್ಧ ಅದ. ಮತ್ತು ಇದರಲ್ಲಿ ನಾವು 2 ಭಾಗಗಳು ಮಾಡಿದಾಗ ಇದು ಕೂಡ ಏನಾಯ್ತು, 4ನೇ ಒಂದು ಆಯ್ತದ. ನೆಕ್ಸ್ಟ್ ಪುಟ ಸಂಖ್ಯೆ 22. 2ನೇ ಒಂದು ಸಮನಾಗಿದೆ 4ನೇ 2 ಅಂತಂದರು 2ನೇ ಒಂದು 4ನೇ 2ಕ್ಕೆ ಸಮಾನವಾಗಿರುತ್ತದೆ. 2ನೇ ಒಂದು ಅಂಬುದು 4ನೇ 2ಕ್ಕೆ ಸಮ ಆಯಿತು. ನಾವು ಅಂಶ ಮತ್ತು ಛೇದ ಒಂದೇ ಮಾಗಿದಂಗೆ ಕಟ್ತಾ ಹೋದ್ರೂ 1/2 ಬರ್ತದೆ. ನೆಕ್ಸ್ಟು 2ನೇ ಒಂದು ತುಂಡನ್ನು 2 ಸಮಭಾಗಗಳಾಗಿ ವಿಂಗಡಿಸಿದಾಗ ಅಂತಂದ್ರೆ 2ನೇ ಒಂದನ್ನು ಕೊಟ್ಟಿಂದ ನೋಡೋ ಕಡೆ ಅದಕ್ಕೆ 2 ಭಾಗಗಳನ್ನು ಮಾಡ್ಬೋದು. ಅದು ಯಾವುದು 4ನೇ ಒಂದು ಭಾಗವನ್ನು ಮಾಡ್ಬೋದು. ಅದು ನಾ ಹೀಗೆ ಹೇಳಿದ ಮಕ್ಕಳೇ ನಿಮಗೆ. ಮತ್ತು ಪ್ರತಿ ಭಾಗವು 4ನೇ ಒಂದು ತುಂಡುಗಳಾಗುವುದು. ಪ್ರತಿ ಭಾಗ ಏನಾದರೂ 4ನೇ ಒಂದು ತುಂಡಾಗೋದು. ನೆಕ್ಸ್ಟ್ 1/4ರ 2 ಭಾಗಗಳು ಅಂತಂದ್ರೆ 2ನೇ ಒಂದಕ್ಕೆ ಸಮಾನವಾಗಿವೆ. 2ನೇ ಒಂದಕ್ಕೆ ಬೇರೆ ಏನೂ ಸಮವಾಗಿರುತ್ತದೆ ಎಂಬುದನ್ನು ನೋಡ್ರಿ. ಇಲ್ಲಿ 2ನೇ ಒಂದಕ್ಕೂ ಮತ್ತಿನ ಯಾವ ಸಮಾನ ಇತ್ತು ಎಂಬುದು ಇಲ್ಲಿ 3 ಭಿನ್ನರಾಶಿಗಳನ್ನು ಬರಿಬೇಕು. ನೋಡಿದಾಗ ಇಲ್ಲಿ 1 ಇತ್ತು 2 ಆಗ್ಯದ ಅಂತಂದ್ರೆ ಇದಕ್ಕೆ ಎಷ್ಟು ಗುಣಿಸಿದ 2 ಗುಣಿಸು 2 ಬಂದೆ. ಇದಕ್ಕೂ 2 ಅಂಶ ಛೇದ ಗುಣಿಸ್ಬೇಕು. ಇದಕ್ಕೆ 2 ಗುಣಿಸು 4 ಬಂತು. ಮತ್ತು ಇಲ್ಲಿ ಬೇಕಂತಂದ್ರೆ ಇದಕ್ಕೆ 3 ಗುಣಿಸ್ಬೇಕು. 1 3 3 2 3 6 ಇದು ಒಂದು ಭಿನ್ನರಾಶಿ. ನೆಕ್ಸ್ಟ್ ಸಮಾನ ಭಿನ್ನರಾಶಿ. ನೆಕ್ಸ್ಟ್ 1 4 4 2 4 8 ಮತ್ತು 1 5 5 2 5 10 ಈ ರೀತಿ ಬರೋದಕ್ಕೆ ಏನಂತ ಕರೀತಾರೆ, ಸಮಾನ ಭಿನ್ನರಾಶಿ ಅಂತ ಕರೀತಾರೆ ಮಕ್ಕಳೇ.
ನೆಕ್ಸ್ಟು ನಾವು ಮಾಡೋಣ. ಅದರಲ್ಲಿ ಒಂದೇ ಮುಖ್ಯ ಪ್ರಶ್ನೆ, 3 ಅಥವಾ 4 ಗುಂಪುಗಳಲ್ಲಿ ನಿಮ್ಮ ಕಿಟ್ನಿಂದ ವಿಭಿನ್ನ ಭಿನ್ನರಾಶಿ ತುಣುಕುಗಳನ್ನು ಬಳಸಿಕೊಂಡು ಪೂರ್ಣವನ್ನು ತಯಾರಿಸುವ ವಿಭಿನ್ನ ವಿಧಗಳನ್ನು ಕಂಡುಕೊಳ್ಳಿ. ಈ ಪ್ರಕ್ರಿಯೆಯಲ್ಲಿ ನೀವು ಕಂಡುಕೊಳ್ಳಬಹುದಾದ ಕೆಳಗಿನವುಗಳಿಗೆ ಸಮಾನ ಭಿನ್ನರಾಶಿಗಳನ್ನು ಬರೀರಿ. ಇವಕ್ಕೆ ಏನು ಮಾಡ್ಬೇಕಂತಂದ್ರೆ ಸಮಾನ ಭಿನ್ನರಾಶಿಗಳನ್ನು ಬರಿಬೋದು. ಈಗ ಯಾವ ರೀತಿ ಅಂತಂದ್ರೆ ಅಂಶ ಮತ್ತು ಛೇದ ಒಂದೇ ಮಗಿದಿನ ಏನು ಮಾಡಬೇಕು, ಗುಣಿಸಬೇಕು. ಈಗ ಇದಕ್ಕೆ ಅಂಶ ಮತ್ತು ಛೇದ ಒಂದೇ ಮಗಿದಿನ ಗುಣಿಸಿದಾಗ ನೋಡ್ರಿ, ಇದಕ್ಕೆ 3 ದಿನ ಗುಣಿಸಿದೆ ಅಂತಂದ್ರೆ ಇದಕ್ಕೂ 3 ದಿನ ಗುಣಿಸ್ಬೇಕು. 3 ಒಂದಲೇ 3, 3 ಮೂರಲೆ ಎಷ್ಟು 9. ಇದಕ್ಕೆ 4 ಗುಣಿಸಿದ್ರು 3 4 1 4 4, 3 4 12. ಅದೇ ರೀತಿ ಇದಕ್ಕೂ ನಾವು 5 ಗುಣಿಸಿದಂತ 1 5 5, 3 5 15. ಇದು ಸಮಾನ ಭಿನ್ನರಾಶಿ. ನೆಕ್ಸ್ಟ್ ಇದಕ್ಕೂ ಕೂಡ ನಾವು ಸಮಾನ ಭಿನ್ನರಾಶಿ ಬರೆಯೋದು. ಅಂಶ ಛೇದ ಒಂದೇ ಮಗಿದಿನ ಏನು ಮಾಡ್ಬೇಕಂತಂದ್ರೆ ಗುಣಿಸ್ಕೊಳ್ಬೇಕು. ಮೊದಲನೇದು ಇದಕ್ಕೆ ನಾವು 2 ಗುಣಿಸಿದೆ ಅಂತಂದ್ರೆ ಇದಕ್ಕೂ ನಾವು ಏನು ಮಾಡ್ಬೇಕು, 2 ಗುಣಿಸ್ಬೇಕು. 4 2 ಎಷ್ಟು 8, 1 2 2. ಇದಕ್ಕೆ 3 ದಿನ ಗುಣಿಸ್ಕೊಳ್ಬೇಕು. 1 3 3, 4 3 12. ಇದಕ್ಕೂ ಈ ರೀತಿ ಏನು ಮಾಡಬೇಕು, ಗುಣಿಸ್ಕೋಬೇಕು. ಇವು ಸಮಾನ ಭಿನ್ನರಾಶಿಗಳು. ನೆಕ್ಸ್ಟು 5ನೇ ಒಂದು, ಇದಕ್ಕೂ ನಾವು ಸಮಾನ ಭಿನ್ನರಾಶಿ ಬರಿಬೋದು. ಮೊದಲನೇದು ಇದಕ್ಕೆ 2 ಗುಣಿಸು 1 2 2. ಇದು 2 ಗುಣಿಸು 10. ಇದು ಎಷ್ಟು 3/15. ಇದು 4/20 ಅಂತಂದ್ರೆ ಇದು ಮೊದಲನೇ ಭಿನ್ನರಾಶಿಗೆ ಗುಣಿಸ್ಬೇಕು. ಒಂದು ಸಲ ಇದಕ್ಕೆ 2 ಗುಣಿಸು 1 2 2. ಇದಕ್ಕೆ 2 ಗುಣಿಸು 5 2 10. ಮತ್ತು ಇದಕ್ಕೆ ಏನು ಮಾಡ್ಬೇಕು, 3 ದಿನ ಗುಣಿಸ್ಬೇಕು. 1 3 3, 5 3 15. ಮತ್ತು ಇದಕ್ಕೆ 4 ಗುಣಿಸ್ಬೇಕು. 1 4 4, 5 4 20. ಇದೇ ರೀತಿ ಇದನ್ನು ಪೂರ್ಣಗೊಳಿಸಬೇಕು. 1 2 2, 6 2 12, 1 3 3, 6 3 18, 6 4 24, 1 4 4. ಇದು ಸಮಾನ ಭಿನ್ನರಾಶಿ. ನೆಕ್ಸ್ಟು ಯಾವುದೇ ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಕಂಡು ಹಿಡಿಯುವುದು ಎಂದು ನಿಮಗೆ ತಿಳಿದಿದೆ, ತರಗತಿಯಲ್ಲಿ ಚರ್ಚಿಸಿ. ಅಂತಂದ್ರೆ ಯಾವುದೇ ಒಂದು ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಯನ್ನು ಕಂಡು ಹಿಡಬೇಕಾದ್ರೆ ಏನು ಮಾಡ್ಬೇಕಂತಂದ್ರೆ ಅಂಶ ಮತ್ತು ಛೇದ ಒಂದೇ ಮಗಿದ ಗುಣಿಸ್ಬೇಕು. ನೆಕ್ಸ್ಟು 2ನೇ, ನಿಮ್ಮ ಕಿಟ್ ಬಳಸಿ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ನೀವು ಈ ಕೆಳಗಿನವುಗಳನ್ನು ಶೇಡ್ ಮಾಡಬಹುದು ಮತ್ತು ಶೇಡ್ ಮಾಡುವ ಮೂಲಕ ಪರಿಶೀಲಿಸಬಹುದು. ಮೊದಲನೆಯದು ನಿಮಗಾಗಿ ಭಾಗಶಃ ಮಾಡಲಾಗಿದೆ ಅಂತಂದ್ರೆ ಮೊದಲನೇದು ನಮಗೆ ಕೊಟ್ಟಿಂದ ಅದನ್ನು ಏನು ಮಾಡಬೇಕು, 3ನೇ ಒಂದನ್ನು ಮಾಡಲು ಎಷ್ಟು 6ನೇ ಒಂದುಗಳು ಬೇಕು ಅಂತಂದ್ರೆ ಇಲ್ಲಿ ಛಾಯಗೊಂಡ ಭಾಗವು 3ನೇ ಒಂದು, ಅದೇ ಪೂರ್ಣಾಂಕದಲ್ಲಿ 6ನೇ ಒಂದನ್ನು ಗುರುತಿಸಿ ಮತ್ತು 3ನೇ ಒಂದಕ್ಕೆ ಎಷ್ಟು 6ನೇ ಒಂದು ಹೊಂದಿಕೊಳ್ಳುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಈ ರೀತಿ ಮೊದಲು ಕೊಟ್ಟಂಥ 3ನೇ ಒಂದು ಮತ್ತು ಮೊಟ್ಟ 6 ಭಾಗಗಳು ಮಾಡಬೇಕು. 6 ಭಾಗಗಳು ಮಾಡಿ ಒಂದು ಭಾಗಕ್ಕೆ ಏನು ಮಾಡಬೇಕು, ಬಣ್ಣ ಹಚ್ಚಬೇಕು. 1 2 3 4 5 6 6 ಭಾಗಗಳು 6 ಭಾಗಗಳು ಇದು ಒಂದು ಭಾಗ ಬಣ್ಣ ಹಚ್ಚಬೇಕು. ಮತ್ತೇನು 3 1 2 3 ಭಾಗಗಳದಾಗ ನೆಕ್ಸ್ಟ್ ಪುಟ ಸಂಖ್ಯೆ ಬಿ ಎಷ್ಟು 8ನೇ ಒಂದು ಸೇರಿದಾಗ ಅಂತಂದ್ರೆ ಇಲ್ಲಿ 2 ಪ್ರಶ್ನೆಗಳು ಕೊಟ್ಟಿಂದ ಅದನ್ನು ನಾವೇನು ಮಾಡೋಣ, ಬರೆಯೋಣ. ಮೊದಲನೇದು 4ನೇ ಒಂದು, ಇದರಲ್ಲಿ ಎಷ್ಟು 4 ಭಾಗಗಳು ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಏನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕು. ಮತ್ತು ಇದರಲ್ಲಿ 8 ಅವ, 8ನೇ ಒಂದು 1 2 3 4 5 6 7 8 ಒಟ್ಟು ಎಷ್ಟು ಭಾಗಗಳು ಅಂತಂದ್ರೆ 8 ಭಾಗ. ಅದಕ್ಕೆ ಒಂದಕ್ಕೆ ಈ ರೀತಿ ನಾವೇನು ಮಾಡ್ಬೋದು, ಶೇಡನ್ನು ಮಾಡಬಹುದು. ನೆಕ್ಸ್ಟು 4 ಅಂತಂದ್ರೆ ಇದು 1 2 3 4 1 2 3 4 ಅಂತಂದ್ರೆ ಒಂದು ಭಾಗ ಅಂತಂದ್ರೆ ಈ ಭಾಗಕ್ಕೆ ಈ ರೀತಿ ಬಣ್ಣ ಮಾಡ್ಬೋದು. ಇದರಲ್ಲಿ 2ನೇ ಒಂದು ಮತ್ತು 8 ಅಂತಂದ್ರೆ 1 2 3 4 5 6 7 8 8 ಭಾಗಗಳು. 8 ಭಾಗಗಳಲ್ಲಿ ಏನು ಮಾಡಬೇಕು, ಇದು ಒಂದಕ್ಕೆ ಈ ರೀತಿ ಬಣ್ಣವನ್ನು ಹಚ್ಚಬೇಕು. ಮತ್ತೇನು ಮಾಡಿದ ಅಂತಂದ್ರೆ ಬಿ ಅರ್ಧ, ಇದು ಅರ್ಧ ಅಂತಂದ್ರೆ ಇದಕ್ಕೆ 2 ಭಾಗಗಳು ಮಾಡ್ಬೇಕು. ಹಿಂಗೆ ಇದು ಒಂದು 2 ಭಾಗಗಳು ಮತ್ತು ಇದಕ್ಕೆ ಈ ರೀತಿ ಬಣ್ಣವನ್ನು ಶೇಡ್ ಮಾಡಬೇಕು. ಶೇಡ್ ಅಂತಂದ್ರೆ ಬಣ್ಣ ಹಚ್ಚೋದು. ನೆಕ್ಸ್ಟು ಎಷ್ಟು 12ನೇ ಒಂದು ಸೇರಿದಾಗ ಅಂತಂದ್ರೆ ಇದರಲ್ಲಿ 4 ಉಪಪ್ರಶ್ನೆಗಳು. 4 ಉಪಪ್ರಶ್ನೆಗಳಿಗೆ ಏನು ಮಾಡಬೇಕು, ಮೊದಲು 12 ಭಾಗಗಳು ಮಾಡಬೇಕು. 12 ಭಾಗಗಳು ಅಂತಂದು ನೋಡ್ರಿ, 1 2 3 4 5 6 7 8 9 10 11 12 ಭಾಗಗಳು. ಅದರಲ್ಲಿ ಒಂದು ಭಾಗಕ್ಕೆ ಈ ರೀತಿ ನೀವು ಬಣ್ಣ ಹಚ್ಚಿದಾಗ ಒಂದು ಭಾಗ ಆಯಿತು. ಮತ್ತು ಇದ್ರಾಗ ಅರ್ಧ ಅಂತಂದ್ರೆ ಇದಕ್ಕೆ 2 ಭಾಗಗಳು ಮಾಡ್ಬೇಕು. ಹಿಂಗು ಇದು ಅರ್ಧ ಆಯ್ತದ, ಇದು 1 ಇದು 2 2ನೇ ಒಂದು ಭಾಗ. ಮತ್ತು ಇದನ್ನು 12 ಅವ, 12ರಲ್ಲಿ ಏನು ಮಾಡಬೇಕು, 3ನೇ ಒಂದು ಭಾಗ ಮಾಡ್ಬೇಕಂತ ಈ ರೀತಿ ಒಂದು ಭಾಗ, ಇದು 2 ಭಾಗ
1 2 3 ಭಾಗ ಅದು 3 ಭಾಗದ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದೆ. ನೆಕ್ಸ್ಟು ಇದು ಕೂಡ 12 12ರಾಗ ಏನು ಮಾಡಬೇಕು 4 ಭಾಗಗಳನ್ನು ಮಾಡಬೇಕು. ಇದು 1 2 3 4 1 2 3 4 ಇದಕ್ಕೆ ಒಂದು ಭಾಗಕ್ಕೆ ಏನು ಮಾಡ್ಬೇಕು ಈ ರೀತಿ ಬಣ್ಣ ಹಚ್ಬೇಕು. ಅದೇ ರೀತಿ ಇದ್ರಾಗ 6 ಭಾಗಗಳು ಮಾಡಬೇಕು. 1 2 3 4 1 2 3 4 5 6 ಅದರಲ್ಲಿ ಒಂದು ಭಾಗಕ್ಕೆ ಈ ರೀತಿ ಏನು ಮಾಡಬೇಕು ಬಣ್ಣ ಹಚ್ಚಬೇಕು. ಮುಗೀತು ಮಕ್ಕಳೇ. ನೆಕ್ಸ್ಟು 3ನೇ ಪ್ರಶ್ನೆ, ನಿಮ್ಮ ಭಿನ್ನರಾಶಿ ಕಿಟ್ ಬಳಸಿ ಸೂಚಿಸಿದಂತೆ ಮಾಡಿ. ಕೆಲವು 6ನೇ ಒಂದು ಮತ್ತು 12ನೇ ಒಂದು ತುಣುಕುಗಳನ್ನು ಬಳಸಿ ಪೂರ್ಣವನ್ನು ಮಾಡಿ. ಇದನ್ನು ನೀವು ಮಾಡಿ ನೋಡ್ರಿ ಮಕ್ಕಳೇ. ಇವೆಲ್ಲ ಏನು ಮಾಡಬೇಕು ಅಲ್ಲ ಹಿಂದ್ಗಡೆ ಪುಸ್ತಕದ ಹಿಂದ್ಗಡೆ ಕೊಟ್ಟಂಥ ಕಿಟ್ಗಳನ್ನು ಬಳಸಿ ಏನು ಮಾಡಬೇಕು ಮಾಡಿ ನೋಡಬೇಕು. ಅದನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಮತ್ತು ಇಲ್ಲಿಗೆ ಪುಟ ಸಂಖ್ಯೆ 23 ಮುಗಿತು. ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು.